ಓಂ ವೆಂಕಟನಾಥಾಯ ವಿದ್ಮಹೆ ತಿಮ್ಮಣ್ಣಪುತ್ರಾಯ ಧೀಮಹಿ ತನ್ನೋ ರಾಘವೇಂದ್ರ ಪ್ರಚೋದಯಾತ್. ಓಂ ಪ್ರಹ್ಲಾದಾಯ ವಿದ್ಮಹೆ ವ್ಯಾಸರಾಜಾಯ ಧೀಮಹಿ ತನ್ನೋ ರಾಘವೇಂದ್ರ ಪ್ರಚೋದಯಾತ್. ನಮಸ್ತೆ ವೀಕ್ಷಕರೇ, ನಾನು ನಿಮ್ಮ ರವೀಂದ್ರ ಭಟ್ ಮಾತನಾಡ್ತಾ ಇರೋಂಥದ್ದು. ನೋಡಿ, ಮಾರ್ಚ್ ತಿಂಗಳ 2026 ತಮ್ಮ ಈ ತಿಂಗಳ ಗ್ರಹ ಫಲಗಳು ಫಲಾನುಫಲಗಳು ಯಾವ ರೀತಿಯಲ್ಲಿ ಇರ್ತವೆ ಅನ್ನೋಂಥದ್ದನ್ನು ಇವತ್ತು ನಾನು ನಿಮಗೆ ತಿಳಿಸ್ಕೊಡ್ತೀನಿ ವೀಕ್ಷಕರೇ. ನೋಡಿ, ಮೊದಲಿಗೆ ನೀವು ನಮ್ಮ ಚಾನಲನ್ನು ನೀವು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತ ಹೇಳಿದ್ರೆ ಈ ಕೂಡಲೇ ಸಬ್ಸ್ಕ್ರೈಬನ್ನು ಮಾಡ್ಕೊಳ್ಳಿ ವೀಕ್ಷಕರೇ. ಹಾಗೆ ಈ ವಿಡಿಯೋವನ್ನು ನಿಮ್ಮ ಸ್ನೇಹಿತರಿಗೂ ಕೂಡ ಹಂಚಿ. ನೋಡಿ, ತುಲಾರಾಶಿ 2026 ಮಾರ್ಚ್ ತಿಂಗಳ ಭವಿಷ್ಯ ಯಾವ ರೀತಿ ಇರುತ್ತೆ ಅನ್ನೋಂಥದ್ದನ್ನು ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಮೊದಲಿಗೆ ನೋಡಿ, ಮಾರ್ಚ್ 1ರಿಂದ 15ರವರೆಗೆ ಅಂದರೆ ತಿಂಗಳ ಆರಂಭ ನಿಮಗೆ ಬಹಳ ಉತ್ತಮವಾದಂಥ ರೀತಿಯಲ್ಲಿ ನಿಮಗೆ ನಡೆಯುತ್ತೆ. ಮನಸ್ಸಿಗೆ ಶಾಂತಿ, ನೆಮ್ಮದಿ ಎಲ್ಲನೂ ಕೂಡ ನಿಮಗೆ ಒಂದು ಉತ್ತಮವಾದಂಥ ರೀತಿ ನಿಮಗೆ ಈ ತಿಂಗಳ ಆರಂಭದಲ್ಲಿ ಒಂದು ಒಳ್ಳೆಯ ಫಲ ಅನ್ನೋಂಥದ್ದು ಸಿಗುತ್ತೆ ವೀಕ್ಷಕರೇ. ನೋಡಿ, ಈ ತಿಂಗಳಲ್ಲಿ ನಿಮಗೆ ತುಂಬ ದಿನಗಳಿಂದ ನಿಮಗೆ ಉಳಿದಿದ್ದಂತಹ ಒಂದು ಉದ್ಯೋಗದ ಸಮಸ್ಯೆ ಆಗಿರ್ಬೋದು, ಅಥವಾ ಆಸ್ತಿಗೆ ಸಂಬಂಧಿಸಿದಂಥ ಸಮಸ್ಯೆಗಳಾಗಿರ್ಬೋದು, ಅಥವಾ ತುಂಬ ದಿನದಿಂದ ಈ ಕೆಲಸ ಒಟ್ಟು ಮಾಡಬೇಕು ಅಂತ ಹೋಗ್ತಾ ಇದ್ದರೆ ಏನೋ ಒಂದು ಕೆಲವೊಂದು ಅಡ್ಡಿ ಆತಂಕಗಳಾಗ್ತಾ ಇದ್ದರೆ, ತೊಂದರೆಗಳಾಗ್ತಾ ಇದ್ದರೆ, ನಿಮಗೆ ಮಾರ್ಚ್ 1ರಿಂದ 15ರ ಒಳಭಾಗದಲ್ಲಿ ನಿಮಗೆ ಖಂಡಿತವಾಗಲೂ ನಿಮಗೆ ಈ ನಡುವೆ ಈ ಮಾರ್ಚ್ 1ರಿಂದ 15ರ ನಡುವೆ ನಿಮಗೆ ಒಂದು ಸಮಸ್ಯೆಗಳು ಪರಿಹಾರ ಆಗಿ ನಿಮಗೆ ಒಂದು ಉತ್ತಮವಾದಂತಹ ಒಂದು ಪರಿಹಾರ ಆಗ್ತದೆ. ನೋಡಿ, ಶುಭ ಸಮಾರಂಭಗಳಲ್ಲಿ ಓಡಾಟ ಆಗುವಂಥದ್ದು, ಹಣದ ಹರಿವು ಸುಗಮವಾಗಿ ನಿಮಗೆ ಹೆಚ್ಚಿನ ಧನಲಾಭ ಆಗುವಂತಹ ಒಂದು ಚಾನ್ಸಸ್ ಕೂಡ ಇರ್ತದೆ. ಉತ್ತಮವಾದಂಥ ಆಹಾರವನ್ನು ಈ ತಿಂಗಳಲ್ಲಿ ನೀವು ಸೇವಿಸಬೇಕಾಗ್ತದೆ ವೀಕ್ಷಕರೇ, ಆಯಿತಾ. ಉತ್ತಮವಾದಂಥ ಆಹಾರ ಅಂದರೆ ಸ್ವಲ್ಪ ನೀವು ಮಾಂಸಾಹಾರವನ್ನು ಎಷ್ಟು ತ್ಯಜಿಸ್ತೀರೋ ಅಷ್ಟು ನಿಮಗೆ ಈ ತಿಂಗಳು ನಿಮಗೆ ಬಹಳ ಉತ್ತಮವಾದಂತಹ ಒಂದು ಆರೋಗ್ಯ ನಿಮ್ತಾಗ್ತದೆ. ಶಾಖ ಆಹಾರವನ್ನು ಸೇವಿಸೋದ್ರಿಂದ ನಿಮ್ಮ ಮನಸ್ಸು ಪ್ರಕ್ಷುಬ್ಧದಿಂದ ನಿಮಗೆ ಶಾಂತಿಯವಾದಂತಹ ಒಂದು ವಾತಾವರಣಕ್ಕೆ ನಿಮಗೆ ಬರುವಂತಹ ಒಂದು ಚಾನ್ಸಸ್ ಇರ್ತದೆ. ನಿಮಗೆ ಒಳ್ಳೆಯ ವಿಚಾರ ಅಂತ ಹೇಳಿದ್ರೆ ಈ ತಿಂಗಳು ನಿಮಗೆ ಒಂದು ಒಳ್ಳೆ ಸುವಾರ್ತೆ ಅಂದರೆ ಒಳ್ಳೆಯ ವಿಷಯ ಈ ತಿಂಗಳಲ್ಲಿ ನಿಮ್ಮ ಕಿವಿಗೆ ಬೀಳುವಂತಹ ಒಂದು ಚಾನ್ಸಸ್ ಇರ್ತದೆ. ವ್ಯವಹಾರ ಮತ್ತು ಉದ್ಯೋಗದ ನಿಮಿತ್ತ ನೀವು ಈ ತಿಂಗಳಲ್ಲಿ ಪ್ರಯಾಣವನ್ನು ಮಾಡುವಂತಹ ಚಾನ್ಸಸ್ ನಿಮಗೆ ತುಂಬಾ ಅಂದರೆ ತುಂಬ ಬರುತ್ತೆ, ಆಯಿತಾ. ಅಂದರೆ ಯಾವುದಾದ್ರೂ ಒಂದು ನಿಮ್ಮ ಬಿಸ್ನೆಸ್ ಇರ್ಬೋದು, ಅಥವಾ ನಿಮ್ಮದು ಏನೋ ಒಂದು ವ್ಯಾಪಾರ ಇರ್ಬೋದು, ವ್ಯವಹಾರ ಆಗಿರ್ಬೋದು, ಈ ಕಾರಣದಿಂದ ಒಟ್ಟು ನಿಮಗೆ ಒಂದು ಸ್ವಲ್ಪ ದೂರ ಪ್ರಯಾಣ ಆಗುವಂತಹ ಒಂದು ಚಾನ್ಸಸ್ಗಳು ತುಂಬ ಇರ್ತದೆ. ಅದರಿಂದ ನಿಮಗೆ ಅನುಕೂಲ ಮತ್ತು ನಿಮಗೆ ಲಾಭನೇ ತುಂಬ ಜಾಸ್ತಿ ಇರುತ್ತೆ ವೀಕ್ಷಕರು ನಿಮಗೆ, ಆಯಿತಾ. ಕುಟುಂಬದಲ್ಲಿ ಸಾಮರಸ್ಯ, ಹೆತ್ತವರೊಂದಿಗೆ ಒಂದು ಸುಮಧುರವಾದಂತಹ ಒಂದು ಬಾಂಧವ್ಯ, ಮಿತ್ರರೊಂದಿಗೆ ಸಹಕಾರ ಕಂಡು ಬರುವಂತಹ ಒಂದು ಚಾನ್ಸಸ್ ನಿಮಗೆ ತುಂಬಾ ಇರ್ತದೆ. ಶಿವ ಆರಾಧನೆಯಿಂದ ನೀವು ಒಂದು ಉತ್ತಮವಾದಂತಹ ಒಂದು ಫಲವನ್ನು ಈ ತಿಂಗಳಲ್ಲಿ ನೀವು ಪಡಿಬೋದು. ಶಿವ ಆರಾಧನೆಯನ್ನು ಮಾಡಿ ಖಂಡಿತವಾಗಲೂ ನಿಮಗೆ ಈ ತಿಂಗಳು ಉತ್ತಮವಾಗ್ತದೆ. ಮಾರ್ಚ್ ತಿಂಗಳ ಬರುವಂತಹ 5 ಏನು ಸೋಮವಾರಗಳು ಬರ್ತವೆ, ಆ ಸೋಮವಾರದ ದಿನ ನೀವು ಶಿವ ಆರಾಧನೆಯನ್ನು ಮಾಡೋದ್ರಿಂದ ನೀವು ಅಂದುಕೊಂಡಂಥ ಕೆಲಸ ಕಾರ್ಯ ಯಾವುದೇ ಇರ್ಬೋದು ಅದರಿಂದ ನಿಮಗೆ ಸಿದ್ಧಿ ಆಗುವಂಥದ್ದು ನಿಮಗೆ 100ಕ್ಕೆ 100 ಭಾಗ ಚೆನ್ನಾಗಿರ್ತದೆ ವೀಕ್ಷಕರೇ. ಹಾಗೆಯೇ ಬಂದರೆ ನೋಡಿ, ಮಾರ್ಚ್ 16ರಿಂದ ನಿಮಗೆ 31ರವರೆಗೆ, ಆಯಿತಾ. ಮಾರ್ಚ್ 16ರಿಂದ 31ರವರೆಗೆ ಬಂದರೆ ನಿಮಗೆ ಈ ಸಮಯದಲ್ಲಿ ಸ್ವಲ್ಪ ನಿಮಗೆ ಚಿಂತೆಗಳು ಬಾಧಿಸ್ತವೆ. ಸ್ವಲ್ಪ ಮಾನಸಿಕವಾದಂತಹ ಒತ್ತಡಗಳಾಗಿರ್ಬೋದು, ಚಿಂತೆಗಳಾಗಿರ್ಬೋದು, ಈ ರೀತಿಯಾದಂಥ ಸ್ವಲ್ಪ ಸಮಸ್ಯೆಗಳು ಕಾಡ್ತವೆ. ವ್ಯಾಜ್ಯಗಳು ಅಂದರೆ ಕೌಟುಂಬಿಕ ವ್ಯಾಜ್ಯ ಆಗಿರ್ಬೋದು, ಅಥವಾ ನೆರೆಹೊರೆಯವರ ವ್ಯಾಜ್ಯ ಆಗಿರ್ಬೋದು, ಈ ಕಲಹಗಳಿಂದ ಒಟ್ಟು ಸ್ವಲ್ಪ ನಿಮಗೆ ಮಾನಸಿಕ ನೆಮ್ಮದಿ ನಿಮಗೆ ಕೊರತೆ ಉಂಟಾಗುತ್ತೆ ನಿಮಗೆ, ಆಯಿತಾ. ಬೇಡದ ಕಲಹಗಳು ಅಂದರೆ ಇಲ್ಲದೇ ಇರುವಂತಹ ಕಲಹಗಳು ಸ್ವಲ್ಪ ನಿಮಗೆ ಬೆನ್ನೆ ಇರುವಂತಹ ಚಾನ್ಸಸ್ ಇರ್ತದೆ. ಅದಕ್ಕೆ ನೀವೇನು ಮಾಡಬೇಕಪ್ಪ ಅನ್ನೋಂಥದ್ದಾದರೆ, ನೀವು ತಾಳ್ಮೆಯಿಂದ ನೀವು ಎಷ್ಟು ವರ್ತನೆಯನ್ನು ಮಾಡ್ತೀರಿ, ಎಷ್ಟು ನೀವು ತಾಳ್ಮೆಯನ್ನು ತೋರಿಸ್ತೀರೋ ಅಷ್ಟು ನಿಮಗೆ ನಿಮಗೇ ಒಳ್ಳೆಯದು ಅಂತ ನಾನು ಹೇಳ್ತೀನಿ ನಿಮಗೆ, ಆಯಿತಾ. ಆರೋಗ್ಯ ಸಮಸ್ಯೆಗಳು ಕಂಡು ಬಂದರೂ ಕೂಡ ಅದು ನಿಮಗೆ ಅದು ಪರ್ಮನೆಂಟ್ ಆಗಿರೋದಿಲ್ಲ. ಅದು ನಿಮಗೆ 1-2 ದಿನ ನಿಮಗೆ ಆರೋಗ್ಯದಲ್ಲಿ ಸ್ವಲ್ಪ ಏರುಪೇರು ಸಮಸ್ಯೆಗಳಾದ್ರೂ ಕೂಡ ಅದು ನಿಮಗೆ ಶಾಶ್ವತ ಅಲ್ಲ. ಅದು 2 ದಿನದಲ್ಲಿ ಪರಿಹಾರ ಆಗುವಂತಹ ಒಂದು ಸಮಸ್ಯೆ ಆಗಿರ್ತದೆ ವೀಕ್ಷಕರೇ. ನೀವು ಮತ್ತು ನಿಮ್ಮ ಸಂಗಾತಿ ಅಂದರೆ ನಿಮ್ಮ ಒಂದು ಗಂಡ ಹೆಂಡತಿ ನಡುವೆ ಏನಾದರೂ ಇದ್ದರೆ ಬಾಂಧವ್ಯಗಳು ಉತ್ತಮವಾಗಿರುವಂತಹ ಒಂದು ಚಾನ್ಸಸ್ ಇರ್ತದೆ. ಉದ್ಯೋಗದಲ್ಲಿ ಯಶಸ್ಸು, ಪ್ರಶಂಸೆ, ಕೆಲವರಿಗೆ ಇಚ್ಛಿತ
ಸ್ಥಳಕ್ಕೆ ವರ್ಗಾವಣೆ ಆಗುವಂಥ ಚಾನ್ಸಸ್ ಇರುತ್ತೆ. ಅಂದರೆ ಏನಾದರೂ ನಿಮ್ಮ ಮನಸ್ಸಿನಲ್ಲಿ ನಾನು ಈ ಜಾಗಕ್ಕೆ ವರ್ಗಾವಣೆ ಆಗಬೇಕು ಅಥವಾ ಈ ಪ್ಲೇಸ್ಗೆ ನಾನು ವರ್ಗಾವಣೆ ಆಗಬೇಕು ಅಂತ ಏನಾದರೂ ಹಲವು ದಿನಗಳ ಏನಾದರೂ ಒಂದು ಬಯಕೆ ಏನಾದರೂ ಇತ್ತು ಅಂತ ಹೇಳಿದ್ರೆ ಖಂಡಿತವಾಗಲೂ ಅಂಥವರಿಗೆ ಇಚ್ಛಿತ ಸ್ಥಳಕ್ಕೆ ವರ್ಗಾವಣೆ ಆಗುವಂತಹ ಒಂದು ಲಾಭ ತುಂಬಾ ಜಾಸ್ತಿ ಇದೆ ಅಂತಲೇ ಹೇಳ್ಬೋದು. ಅವ್ರಿಗೆ ಪ್ರೀತಿ ಪಾತ್ರರೊಡನೆ ಬಾಂಧವ್ಯವನ್ನು ಚೆನ್ನಾಗಿಟ್ಕೊಳ್ಳಿ. ಅಂದರೆ ನಿಮಗೆ ಯಾರು ನಿಮ್ಮನ್ನು ಅತಿಯಾಗಿ ಪ್ರೀತಿ ಮಾಡ್ತಾರೆ, ಯಾರು ನಿಮ್ಮನ್ನು ಅತಿಯಾಗಿ ವಿಶ್ವಾಸದಿಂದ ನೋಡ್ತಾರೆ ಅಂತಹವ್ರ ಜೊತೆ ಕದನಕ್ಕೆ ಇಳಿಲಿಕ್ಕೆ ಹೋಗಬೇಡಿ. ಪ್ರೀತಿ ಪಾತ್ರರೊಡನೆ ಬಾಂಧವ್ಯದಿಂದ ಅವ್ರನ್ನ ಚೆನ್ನಾಗಿ ನೋಡ್ಕೊಳ್ಳಿ ವೀಕ್ಷಕರೇ. ಈ ತಿಂಗಳ ಅಂತ್ಯದಲ್ಲಿ ನಿಮಗೆ ಕೆಲವು ಮೂಲದಿಂದ ನಿಮಗೆ ಆರ್ಥಿಕ ಲಾಭಗಳು ಆಗುವಂಥ ಚಾನ್ಸಸ್ ಜಾಸ್ತಿ ಇದೆ. ಆಯಿತಾ, ಈ ತಿಂಗಳಲ್ಲಿ ನಿಮಗೆ ಕೊನೆಯಲ್ಲಿ ಕೆಲವು ಮೂಲ ಅಂದರೆ ನಿಮಗೆ ತುಂಬ ದಿನಗಳಿಂದ ಯಾವುದೋ ಒಂದು ಬರಬೇಕಾಗಿರುವಂತಹ ಒಂದು ಹಣ ಬರ್ತಾ ಇಲ್ಲ, ಅದು ತುಂಬ ಕಾಡಿಸ್ತಾ ಇದೆ ಅಂತ ಹೇಳಿದ್ರೆ ಈ ತಿಂಗಳಲ್ಲಿ ನಿಮಗೆ ಖಂಡಿತವಾಗ್ಲೂ ನಿಮಗೆ ಅದು ಎಂಡಲ್ಲಿ ನಿಮಗೆ ಬರುವಂಥ ಚಾನ್ಸಸ್ ಇರ್ತದೆ. ತೀರ್ಥಕ್ಷೇತ್ರ ದರ್ಶನ ಆಗುವಂಥ ಚಾನ್ಸಸ್ ಕೂಡ ನಿಮಗೆ ಇರುತ್ತೆ ವೀಕ್ಷಕರೇ. ವಿದ್ಯಾರ್ಥಿಗಳಿಗೆ ಹೇಳೋದಾದರೆ ಕಠಿಣ ಪರಿಶ್ರಮದಿಂದ ಮತ್ತು ಏಕಾಗ್ರತೆಯಿಂದ, ಕಠಿಣ ಪರಿಶ್ರಮ ಮತ್ತು ಏಕಾಗ್ರತೆಯಿಂದ ವಿದ್ಯಾರ್ಥಿಗಳಿಗೆ ಒಂದು ಉತ್ತಮವಾದಂತಹ ಸಮಯ ಆಗಿರ್ತದೆ. ನೋಡಿ, ಮಾರ್ಚ್ ತಿಂಗಳು ಅಂತ ಹೇಳಿದ್ರೆ ಪರೀಕ್ಷೆ ಬರುವಂತಹ ಒಂದು ಸಮಯ ಆಗಿರ್ತದೆ. ಹಾಗಾಗಿ ವಿದ್ಯಾರ್ಥಿಗಳು ಏಕಾಗ್ರತೆಯಿಂದ ತಮ್ಮ ಅಧ್ಯಯನದ ಮೇಲೆ ತಾವು ಗಮನವನ್ನು ಕೊಟ್ಟಿದ್ದೇ ಆಯಿತು ಅಂತ ಹೇಳಿದ್ರೆ ಖಂಡಿತವಾಗಲೂ ಉತ್ತಮವಾದಂತಹ ಒಂದು ಫಲಿತಾಂಶ ವಿದ್ಯಾರ್ಥಿಗಳಿಗೆ ಸಿಗುವಂಥ ಚಾನ್ಸಸ್ ಇರ್ತದೆ. ವಿದ್ಯಾರ್ಥಿಗಳು ಆದಷ್ಟು ತೊಂದರೆ ನೋಡಿ, ತುಲಾ ರಾಶಿಯಲ್ಲಿ ಇರ್ತಕ್ಕಂಥ ವಿದ್ಯಾರ್ಥಿಗಳು ಆದಷ್ಟು ಸ್ವಲ್ಪ ಕಪ್ಪು ಬಟ್ಟೆಯನ್ನು ಈ ತಿಂಗಳು ಉಡೋದನ್ನು ಸ್ವಲ್ಪ ಕಮ್ಮಿಯನ್ನು ಮಾಡಿ. ಆಯಿತಾ, ಕಪ್ಪು ಬಟ್ಟೆ ಕಪ್ಪು ವಸ್ತ್ರವನ್ನು ಈ ತಿಂಗಳಲ್ಲಿ ಸ್ವಲ್ಪ ಆದಷ್ಟು ಕಡಿಮೆ ಮಾಡಿ. ಏಕಾಗ್ರತೆ ಮತ್ತು ನಿಮ್ಮ ಚಿಂತನೆ ಎಲ್ಲ ಸಂಪೂರ್ಣವಾಗಿ ಅಧ್ಯಯನದ ಕಡೆ ಇರಬೇಕು. ಇದಾಯಿತು ಅಂತ ಹೇಳಿದ್ರೆ ಖಂಡಿತವಾಗಲೂ ನಿಮಗೆ ಪರೀಕ್ಷೆಯಲ್ಲಿ ಒಂದು ಒಳ್ಳೆಯ ಉತ್ತಮವಾದಂತಹ ಒಂದು ಫಲ ಸಿಗುವಂಥ ಚಾನ್ಸಸ್ ಇರುತ್ತೆ. ಹಾಗಾಗಿ ವಿದ್ಯಾರ್ಥಿಗಳು ನೋಡಿ, ಗಣಾರಾಧನೆ ಅಂದರೆ ಶಿವಾರಾಧನೆ ಅಂದರೆ ನೀವು ಮಾಡೋದ್ರಿಂದ, ಶಿವ ಆರಾಧನೆಯನ್ನು ಮಾಡೋದ್ರಿಂದ ವಿದ್ಯಾರ್ಥಿಗಳಿಗೂ ಕೂಡ ಈ ತಿಂಗಳಲ್ಲಿ ಒಂದು ಉತ್ತಮವಾದಂತಹ ಫಲ ಸಿಗೋದು 100% ಜಾಸ್ತಿ ಇರುತ್ತೆ ಅಂತ ನಾನು ಹೇಳ್ತೀನಿ ವೀಕ್ಷಕರೇ. ಯೋಜನೆಗಳನ್ನು ವಿಸ್ತಾರಗೊಳಿಸುವಂತಹ ನಿಟ್ಟಿನಲ್ಲಿ ಎಲ್ಲ ಕೆಲಸಗಳು ಒಮ್ಮೆಲೆ ಪೂರ್ಣ ಮಾಡಿ. ಖಂಡಿತವಾಗಲೂ ನಿಮಗೆ ಈ ತಿಂಗಳು ಒಂದು ಅತ್ಯಂತ ಒಂದು ವಿಶೇಷವಾದಂತಹ ತಿಂಗಳು ತುಲಾ ರಾಶಿಯವರಿಗೆ ಆಗಿರ್ತದೆ ವೀಕ್ಷಕರೇ. ದಯವಿಟ್ಟು ಮಾತಿಗೆ ಮಾತು ಕೊಟ್ಟು ಮಾತನ್ನು ಬೆಳೆಸಲಿಕ್ಕೆ ಹೋಗಬೇಡಿ, ಕಲಹಗಳಿಗೆ ದಾರಿ ಮಾಡ್ಕೊಳ್ಳೋಕೆ ಹೋಗಬೇಡಿ. ಯಾರು ಏನೇ ಅಂದ್ರೂ ಕೂಡ ನಿಮ್ಮ ಪಾಡು ನೀವು ಇದ್ದಷ್ಟು ಈ ತಿಂಗಳು ನಿಮಗೆ ಬಹಳ ಉತ್ತಮವಾಗಿರ್ತದೆ. ಹಾಗೆ ಪ್ರೀತಿಸಿದಂತಹವರ ವಿಚಾರಕ್ಕೆ ಬಂದರೆ, ಆಯಿತಾ, ಪ್ರೀತಿಸಿದಂಥವರ ವಿಚಾರ ಅಂದರೆ ಪ್ರೇಮಿಗಳ ವಿಚಾರಕ್ಕೆ ಬಂದರೆ ನೋಡಿ, ಈ ತಿಂಗಳಲ್ಲಿ ನೀವು ಇಷ್ಟಪಟ್ಟಂಥವ್ರು ಅಂದರೆ ನೀವು ಸುಮಾರು ದಿನಗಳಿಂದ ಅವ್ರ ಬೆನ್ನು ಬಿದ್ದಿರ್ತೀರಿ, ಇಷ್ಟಪಡ್ತಾ ಇರ್ತೀರಿ, ಬಟ್ ಅವ್ರ ಕಡೆಯಿಂದ ನಿಮ್ಗೆ ಯಾವುದೇ ಥರದ ಒಂದು ರೆಸ್ಪಾನ್ಸ್ ಸಿಗೋದಿಲ್ಲ, ಅವ್ರ ಕಡೆಯಿಂದ ಯಾವುದೇ ಥರದ ಒಂದು ಸೂಚನೆಗಳು ಸಿಗ್ತಾ ಇಲ್ಲ ಅನ್ನೋಂಥದ್ದಾದರೆ ಈ ತಿಂಗಳಲ್ಲಿ ನಿಮಗೆ ಖಂಡಿತವಾಗಲೂ ನಿಮಗೆ 100ಕ್ಕೆ 100 ಭಾಗ ನೀವು ಇಷ್ಟಪಟ್ಟಂತಹ ವ್ಯಕ್ತಿ ಅವರೇ ಬಂದು ನಿಮ್ಮನ್ನು ಇಷ್ಟಪಡುವಂತಹ ಒಂದು ಆಶ್ಚರ್ಯಕರ ಬದಲಾವಣೆ ಆಗುವಂಥ ಚಾನ್ಸಸ್ ಇರ್ತದೆ. ಇದರಿಂದ ನಿಮ್ಮ ಜೀವನ ಬಂಗಾರದಂಥ ಜೀವನ ಆಗುವಂತಹ ಒಂದು ಚಾನ್ಸಸ್ ಕೂಡ ತುಂಬಾ ಇರುತ್ತೆ ವೀಕ್ಷಕರೇ. ಹಾಗಾಗಿ ಪ್ರೀತಿ ಪ್ರೇಮ ವಿಚಾರದಲ್ಲಿ ದುಡುಕ್ಲಿಕ್ಕೆ ಹೋಗಬೇಡಿ, ಕೆಟ್ಟ ನಿರ್ಧಾರಗಳನ್ನು ತೆಗೆದುಕೊಳ್ಳೋಕೆ ಹೋಗಬೇಡಿ. ಆಯಿತಾ, ನಿಮ್ಮ ಪ್ರೀತಿ ನಿಜವಾಗಿತ್ತು, ನೀವು ತುಂಬ ದಿನಗಳಿಂದ ಅವರ ಬೆನ್ನು ಬಿದ್ದಿದ್ದೀರಿ, ಎಷ್ಟೇ ಗೋಗರಿದ್ರೂ ಕಾಲಿಗೆ ಬಿದ್ದರೂ ಒಟ್ಟು ಅವರು ನಿಮ್ಮ ಪ್ರೀತಿಯನ್ನು ಅಕ್ಸೆಪ್ಟ್ ಮಾಡ್ತಾ ಇಲ್ಲ ಅನ್ನೋಂಥದ್ದಾದರೆ ಈ ತಿಂಗಳಲ್ಲಿ ನಿಜವಾಗಿಯೂ ಹೇಳ್ತೀನಿ ಕೇಳಿ, ನೀವು ಇಷ್ಟಪಟ್ಟಂಥವ್ರು, ತುಲಾ ರಾಶಿಯಲ್ಲಿ ಇರತಕ್ಕಂಥವ್ರು ಇಷ್ಟಪಟ್ಟಂಥವ್ರು ನೀವು ಖಂಡಿತವಾಗಲೂ ನಿಮ್ಮ ಪ್ರೇಮ ಜೀವನ ಸಫಲವಾಗ್ತದೆ. ನಿಮ್ಮ ಜೀವನ ಬಂಗಾರ ಆಗೋದ್ರಲ್ಲಿ ಯಾವುದೇ ಥರದ್ದು ಅನುಮಾನ ಇಲ್ಲ ವೀಕ್ಷಕರೇ. ಆಯಿತಾ, ನೀವಿನ್ನೂ ನಮ್ಮ ಚಾನಲ್ನ ನೀವು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತ ಹೇಳಿದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆಯೇ ಇದೇ ರೀತಿಯಾದಂತಹ ಒಂದು ವಿಡಿಯೋಗಳು ನಿಮಗೆ ಬರ್ತಾ ಇರ್ತವೆ ವೀಕ್ಷಕರೇ. ಈ ತುಲಾ ರಾಶಿಯಲ್ಲಿ ಇರತಕ್ಕಂತಹ ನಿಮ್ಮ ಸ್ನೇಹಿತರಿಗೂ ಕೂಡ ಈ ವಿಡಿಯೋವನ್ನು ಶೇರ್ ಮಾಡಿ, ಹಂಚಿಕೆಯನ್ನು ಮಾಡಿ ಅಂತ ನಾನು ಕೇಳ್ಕೊಳ್ತೀನಿ ವೀಕ್ಷಕರೇ. ನಮಸ್ಕಾರ, ಧನ್ಯವಾದಗಳು.